ಈಗ ಅದು ನೀವೇ ಒಂದು ವಿಡಿಯೋ ಮಾಡಿದ್ರಲ್ವಾ, ಒಂದು ವಿಡಿಯೋ ಮಾಡಿರೋದು ನೀವೇ ಅಲ್ವಾ, ಆ ವಿಡಿಯೋಗೆ ಸ್ಟೇ ಗುರುಜಿ ಅಲ್ಲ ಏನಪ್ಪ ಎಂ ಲೈವ್ ಅಲ್ಲಿ ಬಂದ್ ಅಂದ್ರೆ ಸಾಮ್ರಾಟಿಗೆ ಸ್ಟೇ ನ ತಗೊಂಡ್ಬಂದಿದಾರಲ್ವಾ, ಸಾಮ್ರಾಟಿಗೆ ಸ್ಟೇ ತಗೊಂಡ್ಬಂದಿರಲ್ವಾ 2024 ಅಲ್ಲಿ. ನಾನ್ ಬಂದಿರೋದು 2025 ಸ್ಟೇ ಇರೋದು ನನಗೆ ಗೊತ್ತಿರ್ಲಿಲ್ಲ. ನ್ಯೂಸ್ ಆಯ್ತು, ನ್ಯೂಸ್ ಆದ್ಮೇಲೆ ಕೇಸ್ ಆಯ್ತು, ಕೇಸ್ ಆದ್ಮೇಲೆ ನಾನು ಯಾವ್ದಾದ್ರು ನ್ಯೂಸ್ ಆಂಕರಿಂಗ್ ಮಾಡಿದೀನ? ನಂದು ಯಾವ್ದಾದ್ರು ಒಂದೇ ಒಂದು ಗುರುಜಿ ಬಗ್ಗೆ ಮಾತಾಡಿರೋ ವಿಡಿಯೋ ಹೊರಗಡೆ ಬಂದಿದ್ಯಾ? ನಾನ್ ಆಂಕರಿಂಗ್ ಮಾಡೋದು ಅಪ್ಲೋಡ್ ಮಾಡಿದಾರ ಈ ಹಿಂದೆ? ಇವಾಗ ಅವ್ರಿಗೆ ಗೊತ್ತು ಕಾನೂನು. ನಾನು ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ, ಅಲ್ಲಲ್ಲ ನಾನು ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳಿಲ್ಲ, ಕಾನೂನುಗಳು ಹೇಳ್ತಿವೆ ಅಂತ ಹೇಳ್ತಿದ್ದೀನಿ. ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ ಅಂತ ನಾನು ಹೇಳಿಲ್ಲ, ಆಯ್ತಾ? ಅಲ್ಲಲ್ಲ ನಾನು ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ ಅಂತ ನಾನು ಹೇಳಿಲ್ಲ, ಜೈಲು ಫಿಕ್ಸ್ ಅಂತೆ ಅಂತ ಹೇಳಿದ್ದೀನಿ ಹೊರತು ಹೋಗಿದ್ದಾರೆ ಅಂತ ಹೇಳಿಲ್ಲ. ಇವಾಗ ಕ್ಯಾಚಿಯಾಗಿ ಟೈಟಲ್ ಕೊಡೋದು, ಕ್ಯಾಚಿಯಾಗಿ ಲೈನ್ಸ್ ಕೊಡೋದು ಎಲ್ಲರೂ ಕೊಡ್ತಾರೆ. ಹಾಗೆ ನಾವು ಮಾತಾಡಿದ್ದೇವೆ ಹೊರತು ನಾವು ಗುರುಜಿಯವ್ರನ್ನ ಜೈಲ್ಗೆ ಕಳ್ಸಿಲ್ಲ. ನಾನು ಗುರುಜಿಯವ್ರನ್ನ ಜೈಲ್ ಕಳ್ಸಿದ್ದೀನಿ ಅಂತ ನಾನು ಹೇಳಿಲ್ಲ. ಕ್ಯಾಚ್ ಆಗಿ ಲೈನ್ ಕೊಡ್ತೀವಿ, ಕ್ಯಾಚ್ ಆಗಿ ನಾವು ಕಂಟೆಂಟ್ ಕೊಡ್ತೀವಿ ಅಂತ ಕೊಚ್ಚೆಗೆ ಕಲ್ಲು ಹಾಕುವಂತ ಕೆಲಸಗಳು ಮಾಡಿದ್ವಿ. ಇವಾಗ ನೀವು ಇಡೀ ರಾಜ್ಯವೇ ನೋಡ್ಲೇಬೇಕಾದಂತ ಸುದ್ದಿ ಅಂತ ನೀವು ತಗೊಂಡ್ರಿ. ಕಾನೂನುಗಳು 3 ವರ್ಷ ಜೈಲ್ ಫಿಕ್ಸ್ ಅಂತ ಹೇಳಿ ಯಾರ್ಯಾರು ಭೂ ಕಬಳಿಕೆಯನ್ನ ಮಾಡ್ತಾರೆ, ಗೌರ್ಮೆಂಟ್ ಲ್ಯಾಂಡ್ ಅನ್ನ ಯಾರು ಕಬಳಿಕೆ ಮಾಡಿ ದಾಖಲೆಗಳನ್ನ ಉಲ್ಟಾ ಪಲ್ಟಾ ಮಾಡ್ತಾರೆ ಅವ್ರಿಗೆ 3 ವರ್ಷ ಜೈಲ್ ಫಿಕ್ಸ್ ಅಂತ ಇದೆಯಲ್ವಾ? ನಾನು ಆ ಒಂದು ಕಾನೂನನ್ನ ಹೇಳಿದ್ದೇನೆ ಹೊರತು ನಾನು ಗುರುಜಿ ಅವ್ರ ಜೈಲ್ ಹೋಗಿದ್ದಾರೆ ಅಂತ ನಾನು ಹೇಳಿಲ್ಲ. ಕೊಟ್ಟರು ಪರವಾಗಿಲ್ಲ, ಜನ ನೋಡ್ಬೇಕು, ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ಕ್ಯಾಚ್ ಲೈನ್ ಕೊಡ್ತೀವಿ ಅನ್ನುವಂಥದ್ದು ದೊಡ್ಡ ಅಪರಾಧ ನಿಮ್ಗೆ ಗೊತ್ತಿಲ್ವಾ? ಬೇರೆಯವರ ಇವರು ನಿಮ್ಗೂ ಗೊತ್ತು ಹೆಸರನ್ನ ಇವಾಗ ಅವ್ರು ಹೋಗೇ ಬಿಟ್ರು ಅಂತ ಹೇಳದ್ ಬೇರೆ, ಜೈಲೂಟ ಫಿಕ್ಸ್ ಅಂತ ಹೇಳದ್ ಬೇರೆ, ಕ್ವೆಶ್ಚನ್ ಮಾರ್ಕ್ ಬೇರೆ, ಹೋದ್ರು ಅಂತ ಹೇಳದ್ ಬೇರೆ, ಕ್ವೆಶ್ಚನ್ ಬೇರೆ, ಉತ್ತರ ಬೇರೆ. ನಾವು ಅವ್ರಿಗೆ ಉತ್ತರ ಕೊಟ್ಟಿಲ್ಲ. ನಾವ್ ಎಲ್ಲಾ ಜನರು ಜೈಲೂಟ ಮುದ್ದೆ ಮುರಿಯಕ್ಕೆ ಹೋಗಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳಿಲ್ಲ ನಾನು. ಅಶ್ವಿನಿ ಅವರೇ ಒಂದ್ ಸೆಕೆಂಡ್, ನಿಮ್ಮ ಮೇಲೆ ಯಾವುದೇ ರೀತಿಯ ಆರೋಪ ಇಲ್ಲ. ನೀವು ತುಂಬಾ ಈಗ ಜಸ್ಟ್ ಅದ್ ಯಾವ್ದೋ ಚಾನೆಲ್ ಇಂದ ಹೊರಗೆ ಬಂದ್ರಲ್ಲ ಹಂಗಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಎಲ್ಲ ಪಡ್ಕೊಂಡಿರ್ತೀರಿ. ನೀವು ಇವಳು ಕಳ್ಳಿ ಅಂತ ಹೇಳಲ್ಲ, ಕದ್ದಿದಾರಂತೆ ಅಂತ ಹೇಳ್ತೀನಿ. ಅಲ್ಲಿಗೆ ಅರ್ಥ ಏನ್ ಹೇಳಿ? ನಿಮ್ಮೇಲೆ ಅನುಮಾನ ಅದು ಪ್ರೂವ್ ಮಾಡಿ ನಾನೆಲ್ಲವನ್ನ ಪಾಸಿಟಿವ್ ಆಗಿ ತಗೊಳ್ತೀವಿ, ಎಲ್ಲವನ್ನ ಇಗ್ನೋರ್ ಮಾಡ್ತೀವಿ ಅನ್ನುವಂಥದ್ದು ದಿವ್ಯಾ ವಸಂತ. ಎಲ್ಲರೂ ದಿವ್ಯಾ ವಸಂತ ಆಗಕ್ ಸಾಧ್ಯ ಇಲ್ಲ ನೋಡಿ. ನೀವು ಕಳ್ಳಿ ಅಂತ ಹೇಳಕ್ಕಿಂತ ಕದ್ದಿದ್ದಾರೆ ಅಂದ್ರೆ ಅರ್ಥ ಅಲ್ಲಲ್ಲಿಗೆ ಹೋಯ್ತು. ಅನುಮಾನ ಬರುತ್ತೆ, ಅನುಮಾನ ಬರುತ್ತ್ರಿ, ಅನುಮಾನ ಬರುತ್ತೆ. ಆ ಕೆಲಸ ನೀವು ಮಾಡಿದಿರಿ, ಹೋಗಿದ್ದಾರೆ. ಹೆಣ್ಣು ಮಕ್ಕಳು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವ್ರು ಎಷ್ಟು 200 ಕೋಟಿ 300 ಕೋಟಿ 100 ಕೋಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತವ್ರನ್ನ ಇಟ್ಕೋಬೇಕು, ಅವ್ರ ಹತ್ರ ನಾವು ದುಡ್ಡು ತಗೋಬೇಕು, ಅವ್ರನ್ನ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂತಾನೆ ನೀವು ಒಳ್ಳೆ ಚಾನೆಲ್ ನ ಓಪನ್ ಮಾಡಿರ್ಬೋದಾಗಿತ್ತು. ನೀವು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಯಾವ ಬಿಸ್ನೆಸ್ ಮ್ಯಾನ್ ಸಿಗ್ತಾನೆ, ಯಾವ ಇವ್ರ ದೊಡ್ಡ ದೊಡ್ಡ ಬಿಲ್ಡರ್ಗಳು ಸಿಗ್ತಾರೆ, ಯಾವ ಗುರುಜಿ ಸಿಗ್ತಾನೆ, ಯಾರು 50 ಕೋಟಿ ಒಡೆಯ, ಯಾರು 100 ಕೋಟಿ ಒಡೆಯ, ಇವನೇನ್ ಹಗರಣ ಮಾಡ್ತಾ ಇದೀನಿ ಅಂತ ಮಾಡೋದಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನೀವ್ ಇದನ್ನ ಮಾಡ್ಕೊಂಡು ದುಡ್ಡು ಮಾಡೋ ಅಂತವ್ರು ನೀವು ಸಮಾಜ ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ಅವ್ರು ಯಾವ ಹಗರಣ ಮಾಡ್ತಾರೆ ಇವ್ರು ಏನ್ ಮಾಡಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಅಲ್ವಾ? ಈಗ ಹಣವಂತರು ಯಾರಿರ್ತಾರೆ ಅವ್ರ ಹಗರಣ ಯಾವ್ದಿದೆ ಅಂತ ಕಂಡಿಡಿಯೋದು, ಅದನ್ನ ಬಯಲಿಗೆಳೆಯೋದು. ಯಾವ ಹಗರಣ ಮಾಡಿದ್ದಾರೆ ಆನಂದ್ ಗುರೂಜಿ? ಯಾವ ಹಗರಣ ಮಾಡಿದ್ದಾರೆ? ಯಾವ ಹಗರಣ ಇವ್ರು ಬಯಲಿಗೆಳೆದಿದ್ದಾರೆ ದಯವಿಟ್ಟು ಹೇಳಿ. ಅದನ್ನೇ ಇವಾಗ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದೊಂದು ಮಾಡಿದ್ದಾರೆ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಒತ್ತುವರಿನ ಅದು ದುಡ್ಡು ಕೊಟ್ಟು ತಗೊಂಡಿದಾರ, ಏನ್ ಮಾಡಿದ್ದಾರೆ ಅಂತ ಕಾನೂನಲ್ಲಿದೆ. ಅವ್ರು ತಗೊಂಡಿರೋಂಥ ಜಮೀನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಏನಾಗಿದೆ, ಅದರಲ್ಲಿ ಎಷ್ಟು ಅವರು ಜಾಸ್ತಿ ತಗೊಂಡಿದಾರ, ಕಡಿಮೆ ಅದಕ್ಕೆಲ್ಲ ಕಾಗದ ಪತ್ರಗಳಿದೆ. ಅದಕ್ಕೆ ನಿಮಗ್ ಬಂದು ಉತ್ತರ ಕೊಡ್ಬೇಕು ಅನ್ನೋದು ಏನು ರೈಟ್ಸ್ ಇಲ್ಲ, ಆಯ್ತಾ? ನೀವು ಒಂದು RTA ಫಾರ್ಮ್ ಹಾಕಿದ್ರೆ ಇವ್ರದ್ದು ವಿವರ ಕೊಡಿ ಅಂದ್ರೆ ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಇದೆ.
ಅವ್ರದ್ದು ಮಾಹಿತಿ ಕೊಡ್ತಾರೆ ಅಂತ RTA ಫಾರ್ಮ್ಗಳು ಹಾಕೊಂಡು ನೀವು ಈ ತರ ದುಡ್ಡು ಮಾಡಕ್ಕೆ ದಂಧೆ ಇದು ಅಷ್ಟೇನೆ. ಹಂಗಾದ್ರೆ ದುಡ್ಡು ಮಾಡೋ ದಂಧೆ. ನೀವು ಸಮಾಜಮುಖಿ ಕೆಲಸ ಮಾಡೋರಾದ್ರೆ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಮಾಡಲ್ಲ. ನೀವು ಸಮಾಜಮುಖಿ ಕೆಲಸ ಮಾಡೋರಲ್ಲ. ನೀವು ದುಡ್ಡು ಮಾಡಬೇಕು ಅಂತ ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಎಲ್ಲಿ ಏನಿದೆ ಹಗರಣ ಹುಡುಕದೇ ಕೆಲಸ. ಬೆಳಗ್ಗೆ ಎಲ್ಲ ಯಾರಿಗೆ ಯಾವ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡೋದ್ರಲ್ಲಿ ಒಳ್ಳೆ ಚಾನಲ್ಸ್ ಇದೆ. ಒಳ್ಳೆ ಸಮಾಜಮುಖಿ ಕೆಲಸಗಳು ತೋರಿಸ್ತಾರೆ, ಯಾರು ದಾನ ಧರ್ಮ ಮಾಡೋ ತೋರಿಸ್ತಾರೆ, ಒಂದು ಟ್ರಸ್ಟ್ದು ತೋರಿಸ್ತಾರೆ, ಅನಾಥಾಶ್ರಮ ತೋರಿಸ್ತಾರೆ. ಆ ಥರ ಸುಮಾರು ಇದೆ. ಆದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಇಂಥ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ, ಸುಮಾರು ದೊಡ್ಡವರು ಯಾರಿದ್ದಾರೆ, ಚೆನ್ನಾಗಿ ಮಾತಾಡೋ ಹೆಣ್ಮಕ್ಳು ಯಾರಿದ್ದಾರೆ, ಇಟ್ಕೊಂಡು ಕೆಲಸ ಅದು ನನಗೆ ಗೊತ್ತಿಲ್ಲ. ಈ ದಂಧೆ ಮಾಡೋದು, ಗ್ಯಾಂಗ್ ಕಟ್ಕೊಳ್ಳೋದು, ಕಾಲ್ ಒಂದ್ ಸೆಕೆಂಡ್, ಈ ದಂಧೆ ಮಾಡೋದು, ಗ್ಯಾಂಗ್ ಕಟ್ಕೊಳ್ಳೋದು, ಅವ್ರಿಗೆ ಹಣಕ್ಕೆ ಬೇಡಿಕೆ ಇಡೋದು, ಇಂಥ ಆರೋಪಗಳು ಹೋಗಿ ಬಂದು ದಿವ್ಯ ವಸಂತನ ಮೇಲೆ ಯಾಕೆ ಬರ್ತಾ ಇದೆ? ಒಂದ್ಸಲ ಜೈಲಿಗೆ ಹೋಗಿ ಬಂದ್ರಿ, ಆದ್ರೂ ಯಾಕೆ ಬುದ್ಧಿ ಕಲಿಲ್ಲ? ಸ್ವಲ್ಪ ಎಚ್ಚೆತ್ಕೋಬೋದಿತ್ತಲ್ಲ ನೀವು. ಮೀನ್ಸ್ ಬುದ್ಧಿ ಕಲಿಲ್ಲ ಯಾಕೆಂದ್ರೆ ನೀವು ಮಾಡಿದೀರಾ ಅಂತ ಹೇಳ್ತಿಲ್ಲ, ಅಷ್ಟು ಎಡು ಬಿದ್ಮೇಲೂ ಯಾಕೆ ಎಡವಕ್ ಹೋದ್ರಿ ಅಂತ ನನ್ನ ಪ್ರಶ್ನೆ. ಅಲ್ಲ, ಈಗ ನಾನು ಆಂಕರಿಂಗ್ ಮಾಡಿದ್ದಕ್ಕೆ ನಾನು ಬ್ಲಾಕ್ ಮೇಲ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆಂಕರಿಂಗ್ ಎಲ್ಲರೂ ಮಾಡಿರ್ತಾರೆ, ಎಲ್ಲರೂ ಹಗರಣದ ಬಗ್ಗೆ, ಆ ಒಂದು ಕೇಸ್ ಬಗ್ಗೆ, ಈ ಒಂದು ಕೇಸ್ ಬಗ್ಗೆ ಎಲ್ಲರೂ ಆಂಕರಿಂಗ್ ಮಾಡಿರ್ತಾರೆ. ಹಂಗಂತ ಆಂಕರ್ ಮಾಡಿದವರೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತಲ್ಲ. ಈಗ ನಾನು ಆಂಕರಿಂಗ್ ಮಾಡಿದಕ್ಕೆ ನಾನು ಬ್ಲಾಕ್ ಮೇಲ್ ಮಾಡಿದೀನಿ ಗುರೂಜಿಗೆ ಅಂತ ಹೇಳಿ ಅವ್ರು ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು. ದಿವ್ಯಾ ವಸಂತನ್ ಗ್ಯಾಂಗ್ ಅಂತ ಹೇಳಿದ ತಪ್ಪು, ನನ್ ಗ್ಯಾಂಗ್ ಇಲ್ಲ. ಈಗ ನೀವು ಆಡಿಯೋ ಇವಾಗ ಬಾಸ್, ಯಾವಾಗ ಈಗ ಸಾಮ್ರಾಟ್ ನಾನು ಜಾಯಿನ್ ಆದ್ಮೇಲೆ ಅವ್ರು ನನಗೆ ಅವ್ರು ನನ್ನ ಬಾಸ್. ಇದಕ್ಕಿಂತ ಮುಂಚೆ ಅವ್ರು ನನಗೆ ಬಾಸ್ ಆಗಿದ್ರ? ಇದಕ್ಕಿಂತ ಮುಂಚೆ ಅಲ್ವಾ ಅದೆಲ್ಲ ಆಗಿರೋದು? ಇದಕ್ಕಿಂತ ಮುಂಚೆ ಆಗಿರೋದು ಅದು ಹೇಗೆ ಮಾಧ್ಯಮಗಳಲ್ಲಿ ನಾನು ಅವ್ರ ಹತ್ರ ದುಡ್ಡು ಕೇಳಿದೆ ಅಂತ ಹೆಂಗ್ ಹೇಳಿದ್ರು? ಯಾರು? ಇವಾಗ ನೀವು ಆಡಿಯೋ ಕೇಳಿಸಿದ್ದು ಬೇರೆ ಅಲ್ಲ, ಬಾಸ್ ಬಿಡಿ, ಪಬ್ಲಿಕ್ ಮಾಡಿದ್ರು, ಜನ ಮಾಡಿದ್ರು. ಈಗ ನಾನು ಆಂಕರಿಂಗ್ ಮಾಡಿದ ತಪ್ಪು, ಮಧ್ಯದಲ್ಲಿ ಒಂದು ಅಂತ ಹೇಳಿ ಟೈಮ್ ಕೊಡ್ತೀನಿ. ನಿಮ್ ಫೋನ್ ಇಂದ ನೀವೇ ನಿಮ್ ಬಾಸ್ಗೆ ಕೃಷ್ಣಮೂರ್ತಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಯಾಕೆ ನನ್ನ ನಿಂಗೆ ಟ್ರ್ಯಾಪ್ ಮಾಡ್ಬಿಟ್ರಿ ಅಂತ ಕೇಳ್ತೀರಾ? ಒಂದ್ ಮಾತು ಅಲ್ಲ, ನಾನು ಟ್ರ್ಯಾಪ್ ಮಾಡಿದ್ರಿ ಅಂತ ಆಗಿರೋದು. ಇವಾಗ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ವಲ್ಲ? ನಾನು ಕೇಳ್ತೀನಿ ಕೃಷ್ಣಮೂರ್ತಿ ಸರ್ ಅವ್ರಿಗೆ, ಸರ್ ಇದ್ರ ಒಂದು ಆಡಿಯೋ ಇದೆ, ಇವ್ರು ಇಲ್ಲಿ ಪ್ಲೇ ಮಾಡ್ತಿದ್ದಾರೆ, ವಸೂಲಿ ಮಾಡ್ಕೊಂಡೆಲ್ಲ ಇದು ನನ್ನನ್ನು ಸಿಗಾಕಿಸ್ಬಿಟ್ರಲ್ಲ ಸರ್ ನೀವು ಅಂತ ಕೇಳಿ. ಒಂದ್ ನಿಮಿಷ, ಇವಾಗ ಕೃಷ್ಣಮೂರ್ತಿ ಅವ್ರಿಗೆ ನಾನು ಅವ್ರಿಗೆ ಕೇಳ್ತೀನಿ, ಇದೇನೋ ಆಡಿಯೋ ತೋರಿಸ್ತಿದ್ದಾರೆ ಗ್ಯಾರಂಟಿ ಟಿವಿಲಿ, ಏನದು ಅಂತ ಕೇಳ್ತೀನಿ. ನನಗೆ ಅವ್ರು ಟ್ರ್ಯಾಪ್ ಮಾಡಿದ್ರಿ, ನೀನ್ ಹಂಗ್ ಮಾಡಿದ್ರಿ, ನಾನು ಟ್ರ್ಯಾಪ್ ಆಗಿಲ್ಲ. ಆಂಕರಿಂಗ್ ಕೊಟ್ಟು ನಾನು ಮಾತಾಡಿದ್ದೀನಿ. ಅದನ್ನ ಆಂಕರಿಂಗ್ ಮಾಡೋದಕ್ಕೆ ಬ್ಲಾಕ್ ಮೇಲ್ ಅದು ಮಾಡಿದ್ರು, ಇದು ಮಾಡಿದ್ರು. ಹಲೋ ಹಲೋ ಸರ್, ಇಲ್ಲಿ ಗ್ಯಾರಂಟಿಯಲ್ಲಿ ಒಂದು ಆಡಿಯೋನ ಬಿಟ್ಟಿದ್ದಾರೆ ಸರ್. ಆಡಿಯೋದಲ್ಲಿ ಇವಾಗ ನೀವು ಅವ್ರ ಹತ್ರ ಗುರೂಜಿನ ಮೀಟ್ ಮಾಡಕ್ ಬರ್ತೀನಿ ಅಂತೆಲ್ಲ ಮಾತಾಡಿರೋದು ಆಡಿಯೋ ಒಂದು ಟೆಲಿಕಾಸ್ಟ್ ಆಗ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆ ಆಡಿಯೋ ಬಗ್ಗೆ ನೀವು ಮಾತಾಡ್ದಂಗೆ ಮಾತಾಡಿ, ನ್ಯೂಸ್ ಅಲ್ಲಿ ಹೇಳ್ದಂಗೆ. ಸ್ಪೀಕರ್ ಆನ್ ಮಾಡಿದೀನಿ, ಮತ್ತೆ ಆಡಿಯೋನ ಒಂದ್ಸತಿ ಟೆಲಿಕಾಸ್ಟ್ ಮಾಡಿ. ಆಡಿಯೋನ ಒಂದ್ಸತಿ ಟೆಲಿಕಾಸ್ಟ್ ಮಾಡಿ. ಒಂದ್ ನಿಮಿಷ. ನೀವು ನಮ್ಮ ಚಾನಲ್ಗೆ ಜಿಪೇಟ್ ಕೂಲ್ ಹಾಕಿರಿ, ನೀವು ಆರಾಮಾಗಿ ಮಾತಾಡಿ. ನಾವು ಚಾನಲ್ ನೋಡ್ತಿದ್ದೀರಿ, ಯಾವ ಸತ್ಯ ಯಾವ ಸುಳ್ಳು ಅಂತ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಇವರು ವಾಯ್ಸ್ ರೆಕಾರ್ಡ್ ಹಾಕಿದಾರಲ್ಲ, ವಾಯ್ಸ್ ರೆಕಾರ್ಡ್ ಹಾಕಿದ್ರಲ್ಲ, ಅದ್ರಲ್ಲಿ ಎಡಿಟಿಂಗ್ ಆಗಿರೋದು ಒಂದಿದೆ. ವಾಯ್ಸ್ ರೆಕಾರ್ಡ್ ಇದೆಯಲ್ಲ, ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಎಡಿಟಿಂಗ್ ಆಗಿರೋದು ಒಂದಿದೆ ವಿಷಯ. ಅದು ಅಯ್ಯಪ್ಪ ಕೇಳ್ತಾನೆ, ಆನಂದ್ ಗುರೂಜಿ ಪಾದಕ್ಕೆ ಬಿಟ್ಟು ಎಲ್ಲಾರು ದುಡ್ಡು ಕೊಡ್ತಾರೆ, ನೀನೇ ಆನಂದ್ ಗುರೂಜಿ ಹತ್ರ ದುಡ್ಡು ಕೇಳ್ತಿದ್ದೆ ಸ್ವಾಮಿ ಹತ್ರ ಅಂತ ಹೇಳ್ತಾರೆ. ಅವಾಗ ನಾನ್ ಹೇಳ್ತೀನಿ, ನಗ್ತಾ ನಾನು ಆನಂದ್ ಗುರೂಜಿ ಅವ್ರ ಹತ್ರ ದುಡ್ಡು ಕೇಳಿದ್ದೀನ, ಆಸ್ತಿ ಕೇಳಿದ್ದೀನ, ಏನ್ ಕೇಳಿದ್ದೀನಿ ಅಂತ ಹೇಳಿದೀನಿ ಸರ್. ಅದೇ ಆಡಿಯೋ ನಾನು ಕೇಳಿದೀನಿ, ಮೊನ್ನೆ ಬೇರೆ ಒಂದು ಚಾನಲ್ ಅಲ್ಲಿ ಹಾಕಿದ್ರು ಆಡಿಯೋ, ನಾನು ಕೇಳಿದೀನಿ. ನನಗೆ ಅದು ಇದೇ ಆಡಿಯೋ ಅಂತ ನನಗೆ ಗೊತ್ತಿರ್ಲಿಲ್ಲ, ಈಗ ಆಲ್ರೆಡಿ ನಿಮ್ ವಾಟ್ಸ್ಆಪ್ ಬಂದಿದೆ ಆಡಿಯೋ, ನಾನು ಚೆಕ್ ಮಾಡ್ತೀನಿ ಸರ್. ಈಗ ಆಡಿಯೋನೇ ಮತ್ತೆ ಒಂದ್ಸರ್ತಿ ಪ್ಲೇ ಮಾಡಿಸಿ, ಅವ್ರಿಗೆ ಹೇಳಿ. ಸರ್, ಆಡಿಯೋ ಪ್ಲೇ ಮಾಡಿಸಿ. ಅಲ್ಲಿ ಆನಂದ್ ಗುರೂಜಿ ಮಾತಾಡ್ತಿದ್ರಲ್ಲ,
ಇವನ್ ಪ್ರಶ್ನೆ ಕೇಳಿಬಿಡಿ, ಇವೆಲ್ಲ ಇದು ನನ್ನನ್ನು ಯಾಕೆ ಆಂಕರಿಂಗ್ ಮಾಡಕ್ ಬಿಟ್ರಿ ಅಂತ ಕೇಳಿ ದಿವ್ಯಾ ಅವ್ರೆ. ಸರ್ ಇವಾಗ ಇಲ್ಲಿ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇದೆಲ್ಲ ಇದ್ರೂ ನಿಮಗಿಲ್ವಾ? ಇದೆಲ್ಲ ಇದ್ರೂನು ನೀವ್ ಹೆಂಗ್ ನಿಮ್ ಕೈಲಿ ಯಾಕೆ ಆಂಕರಿಂಗ್ ಅನ್ನ ಮಾಡಿಸಿದ್ರು ಅಂತ. ಈಗ ಸ್ಟೇ ಇರೋದು ನನಗೆ ಮುಂಚೆ ಗೊತ್ತಿರ್ಲಿಲ್ಲ. ಆಂಕರಿಂಗ್ ಮಾಡಾದ್ಮೇಲೆ FIR ಆದ್ಮೇಲೆ ನನಗೆ ಗೊತ್ತಾಯ್ತು. ಯಾರು ಕೇಳ್ತಿರೋದು ನೀವು ಆಂಕರಿಂಗ್ ಮಾಡಿಸಿದ್ದು ಏನಕ್ಕೆ ಮಾಡಿಸಿದ್ರಿ ಅಂತ? ಅಲ್ಲ ಇಲ್ಲಿ ಪ್ರಶ್ನೆ ಬರ್ತಿರೋದು, ಇವ್ರು ಕೇಳ್ತಿರೋದು. ಲಾಯರ್ ಅಲ್ವೇನ್ರಿ ಕೇಳಿದ್ರು? ಅಶ್ವಿನಿ ಅವರು ಲಾಯರ್ ಇದ್ರಲ್ಲ, ಅವರು ಹೇಳ್ತಿದ್ದು ಈಗ ಒಂದು ಟೀಮು ಇವ್ರದೊಂದು ಗ್ಯಾಂಗು, ಕೃಷ್ಣಮೂರ್ತಿ ಅವ್ರ ಗ್ಯಾಂಗ್ ಇವ್ರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಅವರು ಕೇಳ್ತಿದ್ರು. ಈಗ ಹೆಂಗ್ ಆಂಕರಿಂಗ್ ಮಾಡಿದ್ರಿ ನೀವು ಅಂತ. ಈಗ ಅವ್ರ ಅಡ್ವೊಕೇಟ್ ಇದಕ್ಕೆ ತಗೊಳಕ್ ಹೇಳಿ, ಅಡ್ವೊಕೇಟ್ ನಾವೇ ಮಾತಾಡೋದ, ಚರ್ಚೆ ಇದೆ ನಿಮ್ದು? ಯಾವ ಸರಿ ಯಾವ ತಪ್ಪು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಆ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಸ್ಬಿಡಿ, ಆಮೇಲೆ ಮಾತಾಡೋಣ ಅಂತ. ಯಾವ ಪ್ರಶ್ನೆ ಹೇಳಿ? ಇಷ್ಟೆಲ್ಲ ಸ್ಟೇ ತಂದು ದೊಡ್ಡ ದಂಧೆ ಮಾಡ್ತಿದ್ದಾರೆ, ಅಷ್ಟು ಇದೆಲ್ಲ ಮಾತುಕತೆ ಇದ್ರು ನನ್ನನ್ನು ಯಾಕೆ ಆಂಕರಿಂಗ್ ಮಾಡಕ್ ಬಿಟ್ರು ಅಂತ ಅಶ್ವಿನಿ ಅವ್ರ ಮಾತಲ್ವಾ, ಲಾಯರ್ ಪ್ರಶ್ನೆ ಅಲ್ವಾ? ಅದನ್ನ ಉತ್ತರ ಕೊಡಿ. ಕೃಷ್ಣಮೂರ್ತಿ ಅವರೇ, ಪ್ಲೀಸ್ ಟೇಕ್ ಎ ಡೀಪ್ ಬ್ರೆತ್. 1 ಸೆಕೆಂಡ್ ಟೈಮ್ ಕೊಡಿ. ಆಫೀಸ್ ಕಡೆಯಿಂದನೇ ಕಾಲ್ ಮಾಡ್ತೀವಿ. ನಿಮ್ ನಂಬರ್ನ ದಿವ್ಯಾ ಅವರೇ ಒಂದು ಫಾರ್ವರ್ಡ್ ಮಾಡಿ. ನಾನು ಫಾರ್ವರ್ಡ್ ಮಾಡ್ತೇನೆ. ಲಾಯರ್ನು ತಗೊಳ್ತೀವಿ. ಆ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಬಿಟ್ರೆ ಒಳ್ಳೇದು. ಪ್ಲೀಸ್ ರಿಸೀವ್ ಮಾಡಿ ಕಾಲ್ನ.